ಈ ವರ್ಷದ ಸೆಕೆಂಡ್ PUC ಪರೀಕ್ಷೆಯಲ್ಲಿ ನಮ್ಮ ಸದ್ವಿದ್ಯಾ ಕಾಪೋಸಿಟ್ PU ಕಾಲೇಜಿನ 8 ವಿದ್ಯಾರ್ಥಿಗಳು ರಾಜ್ಯಕ್ಕೆ 10ರ ಒಳಗೆ ರ್ಯಾಂಕನ್ನು ಪಡೆದುಕೊಂಡಿದ್ದಾರೆ ಮತ್ತು 305 ಜನ ಡಿಸ್ಟಿಂಕ್ಷನ್ಲಿ ಪಾಸ್ ಮಾಡಿದ್ದಾರೆ. 44 ದತ್ತಿ ಪುರಸ್ಕಾರಗಳು ಪಡೆದುಕೊಂಡಿದ್ದಾರೆ. ಇವರಿಗೆಲ್ಲ ನಾನು ಅಭಿನಂದನೆ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಅವರ ಪೋಷಕವರ್ಗೂ ಸಹ ಭಾಳ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅವ್ರ ಜೊತೆಲಿ ಅವ್ರಿಗೂ ಅಭಿನಂದನೆಗಳನ್ನ ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಅಧ್ಯಾಪಕರದ್ದು ಸಹ ಒಳ್ಳೆಯ ಕೆಲಸ ಮಾಡಿದೆ, ಅವ್ರಿಗೂ ಅಭಿನಂದನೆ ಸೂಚಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಮತ್ತು ವಿದ್ಯಾರ್ಥಿಗಳಿಗೆ ಒಂದು ವಿನಂತಿ, ಮುಂದೆ ಏನು ಮಾಡಬೇಕು, ಸೆಕೆಂಡ್ PUC ಆಯಿತು, ಯಾವ ಕೋರ್ಸ್ಗೆ ಹೋಗಬೇಕು ಅನ್ನೋದನ್ನು ಯೋಚನೆ ಮಾಡಿ ನೀವು ಮಾಡಬೇಕು. ಯಾಕೆಂದರೆ ಈಗ ಸಾಫ್ಟ್ವೇರು ಸಹ ಸ್ಯಾಚುರೇಷನ್ ಆಯಿತು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಮೇಲೆ ಹಲವಾರು ಜನಗಳು ಕೆಲಸವನ್ನು ಕಳೆದುಕೊಳ್ತಾ ಇದ್ದಾರೆ. ಆದ್ದರಿಂದ ಯಾವ ಕೋರ್ಸ್ ತೊಗೊಳ್ಬೇಕು ಅದು ಈಗಲೇ ತೀರ್ಮಾನ ಮಾಡಿ. ಯಾವುದೇ ಒಂದು ಕೋರ್ಸ್ ತೊಗೊಂಡು ಅದನ್ನು ಆಮೇಲೆ ಕಷ್ಟಪಡೋಕ್ಕಿಂತ ನೀವು ನುರಿತವರಿಂದ, ಅಧ್ಯಾಪಕರಿಂದ, ಪ್ರಾಧ್ಯಾಪಕರುಗಳಿಂದ, ಎಲ್ಲ ವಿಷಯ ತಿಳಿದವರಿಂದ ವಿಚಾರಿಸಿ ನೀವು ಕೋರ್ಸ್ಗಳನ್ನ ಮಾಡಬೇಕು. ಆವಾಗ ನೀವು ಜೀವನದಲ್ಲಿ ಮುಂದುವರಿತೀರಿ. ತಾಯಿ ಶಾರದೆ ನಿಮಗೆ ಆಯುಷ್ಯನ್ನು ಕೊಡಲಿ, ಆರೋಗ್ಯವನ್ನು ಕೊಡಲಿ ಮತ್ತು ಆಶೀರ್ವದಿಸಲಿ. ನಿಮ್ಮ ವಿದ್ಯಾರ್ಥಿ ದಶೆಯಲ್ಲಿ ಇನ್ನೂ ಹೆಚ್ಚು ಅಂಕಗಳನ್ನು ಪಡೆದು ದೇಶಕ್ಕೆ, ರಾಜ್ಯಕ್ಕೆ, ನಿಮ್ಮ ತಂದೆ ತಾಯಿಯರಿಗೆ, ಶಾಲೆಗೆ ಗೌರವ ತರ್ತೀರಿ ಅಂತ ಹೇಳಿ ನಾನು 2 ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸದ್ವಿದ್ಯಾ ಶಿಕ್ಷಣ ಸಂಸ್ಥೆಯ ಗೌರವ ಕಾರ್ಯದರ್ಶಿಯಾಗಿ 4ನೇ ಟರ್ಮಿಂದ ನಡೆದಿದ್ದೀನಿ. ಈ 4ನೇ ಟರ್ಮಿಂದಲೇ ನಮ್ಮ ಸದ್ವಿದ್ಯಾ 174 ವರ್ಷವನ್ನು ಕಾಲಿಡ್ತಾ ಇದೆ. ಆ 174 ವರ್ಷದಲ್ಲಿ ನಮ್ಮಲ್ಲಿ ಯಾವಾಗಲೂ ರ್ಯಾಂಕಿನ ಕಣಜ ಅಂತಲೇ ಮೊದಲಿಂದನೂ ಬಂದಿದೆ. ಅದೇ ರೀತಿಯೇ ಈ ವರ್ಷವೂ ಸ್ಟೇಟಲ್ಲಿ ಒಟ್ಟು 8 ರ್ಯಾಂಕ್ ಬಂದಿದೆ. ಆ 8 ರ್ಯಾಂಕಲ್ಲಿ 4 ರ್ಯಾಂಕು ಸೈನ್ಸಿಗೆ ಬಂದಿದೆ, 4 ರ್ಯಾಂಕು ಕಾಮರ್ಸಿಗೆ ಬಂದಿದೆ. ಸದ್ವಿದ್ಯಾ ಸಂಯುಕ್ತ ಪೂರ್ವ ಕಾಲೇಜು ಅವರು ತೊಗೊಂಡಿದ್ದಾರೆ. ಮತ್ತು ಇದಕ್ಕೆಲ್ಲ ಕಾರಣಕರ್ತರಾಗಿರೋದು ವಿದ್ಯಾರ್ಥಿಗಳು. ಇದನ್ನು ಸರಿಯಾದ ರೀತಿಯಲ್ಲಿ ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ಪಾಠವನ್ನು ಹೇಳಿ ಮತ್ತು ಆ ರ್ಯಾಂಕ್ ಬರೋಕ್ಕೆ ಕಾರಣಕರ್ತ ಆಗಿರೋದು ನಮ್ಮ ಶಿಕ್ಷಕ ವೃಂದದವರು. ಅದು ತುಂಬಾ ಚೆನ್ನಾಗಿ ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ದಾರೆ. ಈ ವರ್ಷ ಹಾಗೆ ಮಾಡಿದ್ದಾರೆ. ಇದ್ರ ಜೊತೆಗೆ CETಲೂ ಅಷ್ಟೇ ಆ್ಯಕ್ಚುಲಾಗೆ 10 ರ್ಯಾಂಕ್ ನಮ್ಗೆ ಬಂದಿದೆ ವಿತಿನ್ 10,000 ಇರೋಳಗಡೆ. ಬಟ್ ಅದರೊಳಗಡೆ 5,000 ಇರೋದ್ರೊಳಗಡೆ 4 ರ್ಯಾಂಕ್ ಬಂದಿದೆ CETಲಿ. ಅದನ್ನು ನಮ್ಮ ಸ್ಟೇಟ್ಗೂ ತುಂಬ ಒಳ್ಳೆಯ ರಿಸಲ್ಟ್ನ ಕೊಟ್ಟಿದೆ. ಇದರ ಜೊತೆಗೆ ಏನಂದರೆ ನಮ್ಮಲ್ಲಿ ಎಲ್ಲ ಥರ ಪ್ರತಿಭಾ ಪುರಸ್ಕಾರ ಅಂತ ಪ್ರತಿ ವರ್ಷವೂ ನಾವು ಮಾಡ್ತೀವಿ. ಯಾಕೆಂದರೆ ಈ ವರ್ಷದಲ್ಲಿ ಹೋದ ವರ್ಷ ನಮ್ಮಲ್ಲಿ 200 ಜನ ಇದ್ದರು ಡಿಸ್ಟಿಂಕ್ಷನ್ ಹೋಲ್ಡರ್ಸು. ಈ ಸತಿ 305 ಜನ ಆಗಿದ್ದಾರೆ. ಅಂದರೆ ಪ್ರತಿ ವರ್ಷಕ್ಕೂ ಡಿಸ್ಟಿಂಕ್ಷನ್ಸ್ನ ಜಾಸ್ತಿ ತೊಗೊಳ್ತಾ ಇದ್ದಾರೆ. ನಮ್ಮ ಏಮನ್ನು ನಾವು ಪ್ರಿನ್ಸಿಪಾಲ್ಗೆ ಒಂದು ಟಾರ್ಗೆಟ್ ಕೊಟ್ಟಿದ್ದೀವಿ ನೆಕ್ಸ್ಟ್ ಇಯರ್ ಒಳಗಡೆ ಎಲ್ಲರೂ ಫಸ್ಟ್ ಕ್ಲಾಸ್ ಅಲ್ಲ, ಎಲ್ಲರೂ ಡಿಸ್ಟಿಂಕ್ಷನ್ ಹೋಲ್ಡರೇ ಆಗಬೇಕು ಅನ್ನೋ ಒಂದು ಉದ್ದೇಶನ ಹೇಳಿದ್ದೀವಿ. ಅದನ್ನು ಮೋಸ್ಟ್ಲಿ ಅವರನ್ನು ಚಾಲೆಂಜಾಗಿ ತೊಗೊಂಡು 100% ಮಾಡ್ತಾನೆ ಅಂತ ಒಂದು ನಂಬಿಕೆ ಇದೆ.